ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಆರಾಮದನ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೇನೆ. ಮತ್ತೆ ಇವತ್ತು ಒಂದು ತುಂಬ ಮುಖ್ಯವಾದಂಥ ವಿಷಯ, ಮತ್ತೆ ಜನ ಅಲರ್ಟ್ ಆಗಬೇಕು ಅಂತ ಹೇಳಿಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೇನೆ. ಯಾಕಂತಂದರೆ ಸುಮಾರು ಜನ ಸುಮಾರು ಕಡೆಯಿಂದ ಮೋಸ ಹೋಗಿರೋದು ಗೊತ್ತಾಗ್ತಾ ಇದೆ. ಅದರಿಂದ ಇನ್ನು ಮುಂದೆ ಆದರೂ ಕೂಡ ಯಾರು ಕೂಡ ಮೋಸ ಹೋಗಬಾರ್ದು ಅನ್ನೋದೇನೆ ನನ್ನ ಉದ್ದೇಶ. ಏನಂತಂದರೆ ಈ ನಮ್ಮ ಕರ್ನಾಟಕ ಸರ್ಕಾರ ಏನೀ ಕಾಂಗ್ರೆಸ್ ಸರ್ಕಾರ ಬಂತು, ಕಾಂಗ್ರೆಸ್ ಸರ್ಕಾರ ಬಂದಾಗಿಂದನೂ ನಮ್ಮ ಬೆಂಗಳೂರು ಆಗ್ಬೋದು ಅಥವಾ ಬೆಂಗಳೂರು ಸುತ್ತಮುತ್ತಲಿನ ಸುಮಾರು ಜಾಗಗಳು ಅಕ್ವೈರನ್ನು ಮಾಡ್ಕೊಳ್ತಾ ಇದೆ. ಅಲ್ಲಿ ಎಷ್ಟೋ ಜನ, ಸಾವಿರಾರಲ್ಲ ಲಕ್ಷಾಂತರ ಜನ ರೆವೆನ್ಯೂ ಸೈಟುಗಳನ್ನ ಕೂಡ ಆಲ್ರೆಡಿ ತಗೊಂಡಿದ್ದಾರೆ. ಅವ್ರ ಗತಿ ಏನಾಗಬೇಕು? ಯಾಕಂತಂದರೆ ಇಲ್ಲಿ ಸರ್ಕಾರ ಮಾಡ್ತಾ ಇರೋ ಒಂದು ಮುಟ್ಟಾಳ್ತನಕ್ಕೆ ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಎಲ್ಲನೂ ಬಲಿ ಆಗ್ತಾ ಇದೆ ಅಂತಂದರೆ ನಿಜವಾಗೂ ತಪ್ಪಾಗಲಾರ್ದು. ಯಾಕಂತಂದರೆ ಇವರು ಯಾವುದೇ ಒಂದು ಪ್ರಾಪರ್ಟಿನ ಇವರು ಅಕ್ವರೇಷನ್ ಅಂತ ಮಾಡ್ತಾರೆ ಅಂತಂದರೆ ಆ ಅಕ್ವರೇಷನ್ ಆಗೋದಕ್ಕೆ ಮುಂಚೆನೇ ಇವರು ಏನು 4-1 ಮಾಡ್ತಾರೆ, ಅವಾಗೇನೆ ಎಲ್ಲ ಸಬ್ ರಿಜಿಸ್ಟರ್ಡ್ ಆಫೀಸು ಕೂಡ ಆ ಪಾಡಿ ಸರ್ವೆ ನಂಬರ್ಸು ಎಲ್ಲನೂ ನೋಟಿಸ್ ಬೋರ್ಡ್ ಹಾಕ್ಸ್ಬಿಡ್ಬೇಕು. ಆವಾಗ ಮಾತ್ರನೇ ಜನಗಳಿಗೆ ಅಟ್ಲೀಸ್ಟ್ ಒಂದು ಉಪಯೋಗ ಆಗುತ್ತೆ. ಸಬ್ ರಿಜಿಸ್ಟ್ರಲ್ಲಿ ರಿಜಿಸ್ಟ್ರೇಷನ್ ಆಗಲ್ಲ. ಆವಾಗ ರೆವಿನ್ಯೂ ಸೈಟ್ ತಗೊಳ್ಳೋರು ಕೂಡ ಸಂಖ್ಯೆನೂ ಕಡಿಮೆ ಆಗುತ್ತೆ. ಇದು ಒಂದು ಮುಖ್ಯವಾದಂತಹ ಕೆಲಸ ನಮ್ಮ ಕರ್ನಾಟಕ ಸರ್ಕಾರ ಮಾಡಬೇಕು. ಫ್ರೆಂಡ್ಸ್, ಇವಾಗ ನಾನು ಹೇಳಲು ಹೊರಟಿರುವಂತಹ ಕಾನ್ಸೆಪ್ಟ್ ನಿಮಗೆ ಗೊತ್ತಾಗಿರ್ಬೇಕನ್ಸುತ್ತೆ. ಯಾಕಂತಂದರೆ ಎಲ್ಲಿ ಲ್ಯಾಂಡ್ ಅಕ್ವರೇಷನ್ ಆಗ್ತಾ ಇದೆ, ಎಲ್ಲಿ ನೀವು ಸೈಟು ಅಥವಾ ಏನು ಜಾಗ ತಗೋಬಾರ್ದು ಅನ್ನೋದು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಯಾರು ಕೂಡ ನಾನು ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಬೇಡಿ. ಮತ್ತು ನನ್ನ ಚಾನಲನ್ನು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನ ವಿಡಿಯೋಸನ್ನು ಶೇರ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್, ಟೈಮ್ ವೇಸ್ಟ್ ಮಾಡೋದು ಬೇಡ, ನಾವು ವಿಡಿಯೋ ಹೋಗೋಣ. ಏನು ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರು ದಿನದಿಂದ ದಿನಕ್ಕೆ ಏನು ತನ್ನ ವ್ಯಾಪ್ತಿಯನ್ನು ದೊಡ್ಡದು ಹಾಗೆ ಹೋಗ್ತಾ ಇದೆ. ಯಾಕಂತಂದರೆ ಒಂದು ನಮ್ಮ ಬೆಂಗಳೂರು ವಿಸ್ತೀರ್ಣ ಏನಿತ್ತು ದಿನೇ 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 ಎಕ್ಸ್ಟೆಂಡು ಮಾಡ್ತಾನೆ ಇದ್ದಾರೆ, ವಿಸ್ತರಿಸ್ತಾನೆ ಇದ್ದಾರೆ. ಇದು ನಮ್ಮ ಕರ್ನಾಟಕ ಸರ್ಕಾರ ಕೂಡ ಏನು ವಿವಿಧ ಅಭಿವೃದ್ಧಿಗಳನ್ನು ಕೂಡ ಅಭಿವೃದ್ಧಿ ಯೋಜನೆಗಳನ್ನು ಕೂಡ ರೂಪಿಸ್ತಾ ಇದೆ. ಇದೀಗ ನಮ್ಮ ಬೆಂಗಳೂರಿನ ಸಮೀಪದಲ್ಲೇ ಸುಮಾರು 1,000 ಎಕರೆಗೂ ಹೆಚ್ಚಿನ ಭೂಮಿಯನ್ನು ವಶಪಡಿಸಿಕೊಳ್ಳಲು ಮುಂದಾಗಿದೆ ನಮ್ಮ ಕರ್ನಾಟಕ ಸರ್ಕಾರ. ಇದರಿಂದ ಯಾರಿಗೆಲ್ಲ ಅನುಕೂಲ ಆಗ್ತಾ ಇದೆ, ಯಾರಿಗೆಲ್ಲ ಅನುಕೂಲ ಆಗ್ತಾ ಇದೆ, ಎಲ್ಲಿ ಭೂಸ್ವಾಧೀನ ಸ್ಟಾರ್ಟ್ ಆಗಿದೆ ಅನ್ನೋದನ್ನೇ ನಾವು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಏನಂದರೆ ಫ್ರೆಂಡ್ಸ್, ನಮ್ಮ ಕೈಗಾರಿಕಾ ಸಚಿವರು ಎಂ.ಬಿ. ಪಾಟೀಲ್ ರವರು ಇದನ್ನು ಒಂದು ಮಹತ್ವದ ಒಂದು ಮಾಹಿತಿಯನ್ನು ಹೊರಹಾಕಿದ್ದಾರೆ. ಸುಮಾರು 1,000 ಎಕರೆ ಪ್ರದೇಶವನ್ನು ಈ ಯೋಜನೆಗೆ ಪ್ರಾಥಮಿಕ ಹಂತ ಏನು 4-1 ಅಂತ ಹೇಳ್ತೀವಿ, ಇದಕ್ಕೆ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಆಲ್ರೆಡಿ ಪ್ರಾರಂಭಿಸಲಾಗಿದೆ. ಮತ್ತೆ ಇದನ್ನು ಚುರುಕುಗೊಳಿಸಲಾಗುತ್ತೆ ಅಂತ ಹೇಳಿಬಿಟ್ಟು ನಮ್ಮ ಎಂ.ಬಿ. ಪಾಟೀಲ್ ಅವರು ಹೇಳಿದ್ದಾರೆ. ಏನು ಹಲವು ಪ್ರಮುಖ ಕೈಗಾರಿಕಾ ಸಂಸ್ಥೆಗಳಿಗೆ ಬೇಕಾದಂತಹ ಜಮೀನುಗಳನ್ನು ಇವರು ವಶಪಡಿಸ್ಕೊಳ್ಳೋದಕ್ಕೆ ಮೀನ್ಸ್ ಭೂಸ್ವಾಧೀನ ಮಾಡ್ಕೊಳ್ಳೋದಕ್ಕೆ. ಯಾಕಂತಂದರೆ ಸುಮಾರು ಕಂಪನಿಗಳ ಪ್ರಪೋಸಲ್ ಇರೋದ್ರಿಂದ ಅವರ ಉದ್ಯೋಗ ಸೃಷ್ಟಿಯಾಗಲಿ ಮತ್ತು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ತೆರಿಗೆ ಬರಲಿ, ಇನ್ಕಮ್ ಇದಾಗಲಿ ಅಂತ ಹೇಳಿಬಿಟ್ಟು ಏನು ಈ ಕೈಗಾರಿಕಾ ವಲಯವನ್ನು ವಿಸ್ತರಿಸೋದಕ್ಕೆ ಹೋಗ್ತಾ ಇದ್ದಾರೆ. ಇದರಲ್ಲಿ ಇವಾಗ ಸುಮಾರು 1,000ಕ್ಕೂ ಅಧಿಕ ಭೂಮಿಯನ್ನು ಭೂಸ್ವಾಧೀನ ಮಾಡ್ಕೊಳ್ತಾ ಇದ್ದಾರೆ. ಅದು ಎಲ್ಲಿ ಅಂತಂದ್ರೆ ನಮ್ಮ ಬೆಂಗಳೂರಿಗೆ ಹೊಂದಿಕೊಂಡಿರುವಂತಹ ಹೊಸಕೋಟೆ ತಾಲೂಕಿನ ನಂದಗುಡಿ ಕೈಗಾರಿಕಾ ಪ್ರದೇಶದಲ್ಲಿ, ಹೊಸಕೋಟೆ ಸಮೀಪದಲ್ಲಿರುವಂತಹ ನಂದಗುಡಿ ಇಂಡಸ್ಟ್ರಿಯಲ್ ಏರಿಯಾ. ನಂದಗುಡಿ ಇಂಡಸ್ಟ್ರಿಯಲ್ ಏರಿಯಾಗೆ ಅಟ್ಯಾಚ್ ಆಗಿ ಸುಮಾರು 1,000 ಎಕರೆ ಜಮೀನನ್ನ ನಮ್ಮ ಹೊಸಕೋಟೆ ಶಾಸಕರು ಮತ್ತೆ ಕಿಯೋನಿಕ್ ಸಂಸ್ಥೆಯ ಅಧ್ಯಕ್ಷರು ಆದಂತಹ ನಮ್ಮ ಶರತ್ ಬಚ್ಚೇಗೌಡವರು ಮತ್ತೆ ಎಂ.ಬಿ. ಪಾಟೀಲ್ ಅವರನ್ನ ಭೇಟಿಯಾಗಿ ನಂದಗುಡಿ
ಕೈಗಾರಿಕಾ ಪ್ರದೇಶಕ್ಕೆ ಅಟ್ಯಾಚ್ ಆಗೇನೇನೆ ಸುಮಾರು 1,000ಕ್ಕೂ ಹೆಚ್ಚಿನ ಭೂಮಿಯನ್ನ ವಶಪಡಿಸ್ಕೊಳ್ತಾ ಇದೆ. ಇಲ್ಲಿ ಯಾರ್ಯಾರು ಈ ಭಾಗದಲ್ಲಿ ಹೊಸಕೋಟೆ ಭಾಗದಲ್ಲಿ ಯಾರ್ಯಾರು ಸೈಟ್ ಅನ್ನ ನೋಡ್ತಾ ಇದ್ದೀರಾ ಅಥವಾ ಜಮೀನನ್ನ ನೋಡ್ತಾ ಇದ್ದೀರಾ, ಯಾರು ಕೂಡ ತಗೊಳ್ಳೋದಕ್ಕೆ ಹೋಗ್ಬೇಡಿ ಸದ್ಯಕ್ಕೆ. ಯಾಕಂತ ಅಂದ್ರೆ ನಮ್ಮ ಕರ್ನಾಟಕ ಸರ್ಕಾರದಿಂದ ಭೂ ಅಕ್ವರೇಷನ್ ಆಗ್ತಾ ಇದೆ, ಭೂ ಸ್ವಾಧೀನ ಆಗ್ತಾ ಇದೆ. ಅಲ್ಲಿ ಏನ್ ಕೈಗಾರಿಕಾ ಇಂಡಸ್ಟ್ರಿಯಲ್ ಏರಿಯಾ ಏನಿದೆ, ಆ ಕೈಗಾರಿಕಾ ಪ್ರದೇಶದಲ್ಲಿ ಆಲ್ರೆಡಿ ಇಂಡಸ್ಟ್ರಿಯಲ್ ಏರಿಯಾ ಇದೆ. ಮತ್ತೆ ಅದನ್ನ ಸುಮಾರು ಕಂಪನಿಗಳು ಆ NH4ಗೆ ಅಟ್ಯಾಚ್ ಆಗಿ ಬರಬೇಕು ಅಂತ ಹೇಳ್ಬಿಟ್ಟು ಸುಮಾರು ಕಂಪನಿಗಳು ಪ್ರಪೋಸಲ್ ಇರೋದ್ರಿಂದ ಇವರು ಮತ್ತೆ 1,000ಕ್ಕೂ ಹೆಚ್ಚು ಪ್ರದೇಶವನ್ನ ಭೂಸ್ವಾಧೀನ ಮಾಡ್ಕೊಳ್ತಾ ಇದ್ದಾರೆ. ಆದ್ರಿಂದ ಇಲ್ಲಿ ಯಾರು ಕೂಡ ಯಾವುದೇ ಸೈಟ್ ಆಗ್ಬೋದು ಅಥವಾ ಯಾವುದೇ ಜಾಗ ಆಗ್ಬೋದು ತಗೊಳ್ಳೋದಕ್ಕೆ ಹೋಗ್ಬೇಡಿ. ಮತ್ತೆ ಅಲ್ಲಿ ಏನಾದ್ರೂ ಅಕ್ಕಪಕ್ಕದಲ್ಲಿ ಏನಾದ್ರೂ ಸೈಟ್ ಯಾರಾದ್ರೂ ರೆವಿನ್ಯೂ ಸೈಟ್ ಏನಾದ್ರೂ ತಗೊಂಡಿದ್ರೆ ಬೇಗ ಇವಾಗ ಖಾತಾ ಸ್ಟಾರ್ಟ್ ಆಗ್ತಿದ್ದಾಗೆ ಖಾತಾ ಮಾಡ್ಕೊಳ್ಳಿ. ಯಾಕಂತಂದ್ರೆ ಒಂದು ವೇಳೆ ನೀವೇನಾದ್ರೂ ಖಾತಾ ಮಾಡ್ಕೊಳ್ದೆ ಇದ್ದರೆ ಅದೇನಿದೆ RTC ಓನರ್ ಏನಿರ್ತಾರೆ ಆ RTC ಓನರಿಗೆನೆ ಆ ಅವಾರ್ಡ್ ಅಮೌಂಟ್ ಅನ್ನೋದು ಹೋಗುತ್ತೆ. ಆವಾಗ ನಿಮ್ಗೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ಯಾರ್ಯಾರ್ದು ರೆವಿನ್ಯೂ ಸೈಟ್ ಇದೆ ಅವರೆಲ್ಲರೂ ಕೂಡ ಇವಾಗ ಖಾತಾ ಸ್ಟಾರ್ಟ್ ಆಗ್ತಿದ್ದಾಗೆ ಇಮ್ಮಿಡಿಯೇಟ್ ಖಾತಾ ಮಾಡ್ಕೊಳ್ಳಿ. ಸುಮಾರು 1,000ಕ್ಕೂ ಹೆಚ್ಚಿನ ಭೂಮಿಯನ್ನ ಭೂಸ್ವಾಧೀನ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಆಲ್ರೆಡಿ 4-1 ಕೂಡ ಇಶ್ಯೂ ಮಾಡಬೇಕು ಅಂತ ಹೇಳ್ಬಿಟ್ಟು ಏನು ಪ್ರಿಲಿಮಿನರಿ ನೋಟಿಸ್ ಅಂತ ಹೇಳ್ತೀವಿ, ಆ ಪ್ರಿಲಿಮಿನರಿ ನೋಟಿಸ್ ಅನ್ನ ಇಶ್ಯೂ ಮಾಡೋದು ಕೂಡ ಇವರು ಆಲ್ರೆಡಿ ಎಲ್ಲಾ ರೀತಿಯ ಒಂದು ಪ್ರೋಗ್ರೆಸ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಅದು ಸರ್ವೆ ನಂಬರ್ಸ್ ಎಲ್ಲ ಸಿಕ್ಕಿದ ತಕ್ಷಣನೇ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸರ್ವೆ ನಂಬರ್ಸ್ ವಿಲೇಜಸ್ ಸಮೇತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಓಕೆ ಫ್ರೆಂಡ್ಸ್, ಏನಾದರೂ ಇತ್ತು ಅಂತಂದ್ರೆ ನನಗೆ ವಾಟ್ಸಪ್ ಮಾಡಿ ಅಥವಾ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.